ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕಬೇಕು ಅಂತ ವಿಪಕ್ಷಗಳೆಲ್ಲ ಸೇರ್ಕೊಂಡು ಇಂಡಿ ಮೈತ್ರಿಕೂಟವನ್ನು ಸ್ಥಾಪಿಸಿದ್ವು. ಆದರೆ ಚುನಾವಣೆ ಹತ್ತಿರ ಬರ್ತಾ ಇದ್ದಾಗೆ ಮಿತ್ರ ಪಕ್ಷಗಳಲ್ಲಿ ಒಡಕು ಮೂಡಿದೆ. ಮೈತ್ರಿಕೂಟವನ್ನೇ ತೊರೆದು ಒಂದಷ್ಟು ಪಕ್ಷಗಳು ಬಿಜೆಪಿ ಜೊತೆ ಕೈ ಜೋಡಿಸ್ತಾ ಇವೆ. ಈಗಾಗಲೇ ನಿತೀಶ್ ಕುಮಾರ್ ಜೆಡಿಯು, ಜಯಂತ್ ಚೌಧರಿ ಅವರ ಆರ್ಎಲ್ಡಿ ಪಕ್ಷಗಳು ಬಿಜೆಪಿ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿವೆ. ಇನ್ನು ಮಮತಾ ಅವರ ಟಿಎಂಸಿ ಕಾಂಗ್ರೆಸ್ನಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದೆ. ಆಮ್ ಆದ್ಮಿ ಪಕ್ಷ ಕೂಡ ಎರಡು ಮನಸ್ಸಿನಲ್ಲಿದೆ. ಹೀಗಾಗಿ ಇಂಡಿ ಮೈತ್ರಿಕೂಟದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣಿಸ್ತಾ ಇವೆ. ಅಂತಹ ಹೊತ್ತಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಆ ಆಘಾತದ ಹೆಸರೇ ಕಾಂಗ್ರೆಸ್. ಅದು ಹೇಗೆ ಕಾಂಗ್ರೆಸ್ ಇಂಡಿ ಮೈತ್ರಿಕೂಟಕ್ಕೆ ಆಘಾತವನ್ನು ಕೊಡುತ್ತೆ? ಗೆಳೆಯರೆ, ಇಲ್ಲಿ ಆಘಾತ ಎದುರಾಗ್ತಾ ಇರೋದು ಇಂಡಿ ಮೈತ್ರಿಕೂಟಕ್ಕಲ್ಲ, ಬದಲಾಗಿ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ಗೆ ಯಾವಾಗ ಆಘಾತ ಎದುರಾಗುತ್ತೋ ಅದು ಇಂಡಿ ಮೈತ್ರಿಕೂಟಕ್ಕೂ ಕೂಡ ಸೇರುತ್ತೆ. ಹೀಗಾಗಿನೇ ಇಂಡಿ ಮೈತ್ರಿಕೂಟ ಈಗ ಶಾಕ್ ಮೇಲೆ ಶಾಕ್ ಅನ್ನ ಅನುಭವಿಸ್ತಾ ಇರೋದು. ಇದು ಕಾಂಗ್ರೆಸ್ ಪಕ್ಷದ ಮೇಲೆ ಹೇಗೆಲ್ಲ ಪರಿಣಾಮವನ್ನು ಬೀರುತ್ತೆ? ರಾಹುಲ್ ಗಾಂಧಿ ಈ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹಾರೋದು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳಿಗೆ ಸರ್ವೇ ಸಾಮಾನ್ಯ ಅಂತ ಅನಿಸ್ಬಿಟ್ಟಿದೆ. ಹೀಗಾಗಿನೇ ಜನ ಇದನ್ನ ಕತ್ತೆಗಳ ವ್ಯಾಪಾರಕ್ಕೆ, ಕುದುರೆಗಳ ವ್ಯಾಪಾರಕ್ಕೆ ಹೋಲಿಸಿ ಮಾತಾಡಿಕೊಳ್ತಾ ಇದ್ದಾರೆ. ಯಾವ ಪಕ್ಷದಲ್ಲಿ ಅಧಿಕಾರ ಸಿಗುತ್ತೆ ಆ ಪಕ್ಷದ ಕಡೆ ವಾಲೋದು, ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರ ಮಾಡೋದು, ಇದೆಲ್ಲವೂ ಕೂಡ ಕಳೆದ ಕೆಲ ವರ್ಷಗಳಲ್ಲಿ ತುಂಬಾನೇ ಹೆಚ್ಚಾಗ್ತಾ ಇದೆ. ಹೀಗೆ ಸಾಕಷ್ಟು ನಾಯಕರು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಸೇರಿ ಅಲ್ಲಿ ಮುಖ್ಯಮಂತ್ರಿಗಳು, ಮಂತ್ರಿಗಳು ಕೂಡ ಆಗಿದ್ದಾರೆ, ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಆದ್ರೆ ಕೆಲವಷ್ಟು ನಿಷ್ಠಾವಂತ ನಾಯಕರು ತಮಗೆ ಬಂದ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ಒಂದೇ ಪಕ್ಷದಲ್ಲಿ ಉಳ್ಕೊಂಡಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ನ ಮಟ್ಟಿಗೆ ಇಂತಹ ಸಾಕಷ್ಟು ನಾಯಕರು ಸಿಗ್ತಾರೆ. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ನಾಯಕರೇ ಕಾಂಗ್ರೆಸ್ಗೆ ಕೈ ಕೊಟ್ಟು ಕಮಲವನ್ನು ಮುಡಿಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲದೆ ತಮ್ಮ ಅಗತ್ಯಗಳಿಗೆ ತಕ್ಕ ಹಾಗೆ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳನ್ನು ಕೂಡ ಒಂದಷ್ಟು ನಾಯಕರು ಸೇರಿಕೊಳ್ತಾ ಇದ್ದಾರೆ. ಅಂತಹ ಪಟ್ಟಿಯಲ್ಲಿ ಮೊದಲು ಕಾಣ್ತಾ ಇರುವಂತಹ ಹೆಸರೇ ಕಮಲ್ನಾಥ್. ಗೆಳೆಯರೆ, 2023 ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಕಮಲ್ನಾಥ್ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ರು. ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿತ್ತು. ಬಿಜೆಪಿ 163 ಸೀಟ್ಗಳನ್ನ ಗೆದ್ದು ಭರ್ಜರಿ ಜಯವನ್ನ ಗಳಿಸಿಕೊಂಡಿತ್ತು. ಕಾಂಗ್ರೆಸ್ ಪಕ್ಷ 66 ಸ್ಥಾನಗಳಿಗೆ ಸಮಾಧಾನ ಪಟ್ಟುಕೊಳ್ಬೇಕಾಗಿ ಬಂತು. ಗೆಳೆಯರೆ, ಈ ಫಲಿತಾಂಶ ಬರೋವರೆಗೆ ಕಮಲ್ನಾಥ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಾಗಿತ್ತು. ಆದ್ರೆ ಯಾವಾಗ ಫಲಿತಾಂಶ ಏರುಪೇರಾಯ್ತೋ ಕಾಂಗ್ರೆಸ್ ಹೈಕಮಾಂಡ್ ಕಮಲ್ನಾಥ್ ಅವರ ಬಗ್ಗೆ ಇಟ್ಕೊಂಡಿದ್ದಂತಹ ಗೌರವ ಕಡಿಮೆ ಆಯ್ತು. ಯಾರೇ ಆಗ್ಲಿ ಗೆದ್ದೆತ್ತಿನ ಬಾಲವನ್ನೇ ಹಿಡಿಯೋದಲ್ವಾ? ಹೀಗಾಗಿ ಕಮಲ್ನಾಥ್ ಅವರಿಗೆ ಒಂದಷ್ಟು ಇರುಸು ಮುರುಸು ಉಂಟಾಯ್ತು. ಅದರಲ್ಲೂ ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್ ಮತ್ತು ಕಮಲ್ನಾಥ್ ಅವರ ಬಣಗಳು ಕಿತ್ತಾಡೋದಕ್ಕೆ ಶುರುವಾದವು. ಅಲ್ಲಿ ಹಿರಿಯ ಹಾಗೂ ಕಿರಿಯ ನಾಯಕರ ನಡುವೆ ಮನಸ್ತಾಪಗಳು ಉಂಟಾದವು. ಕಾಂಗ್ರೆಸ್ ಪಕ್ಷ ಮಧ್ಯಪ್ರದೇಶಕ್ಕೆ ಹೊಸ ಮುಖಗಳನ್ನ ನೇಮಕ ಮಾಡಿತು. ಈ ಎಲ್ಲಾ ಕಡೆಗಳಲ್ಲೂ ಕೂಡ ಕಮಲ್ನಾಥ್ ಅವರಿಗೆ ಹಿನ್ನಡೆಯೇ ಉಂಟಾಯ್ತು. ಹೀಗಾಗಿ ಕಮಲ್ನಾಥ್ ಕಾಂಗ್ರೆಸ್ ಪಾಳೆಯಕ್ಕೆ ಕೈಕೊಟ್ಟು ಕಮಲವನ್ನ ಮುಡಿಯೋದಕ್ಕೆ ಸಿದ್ಧ ಆಗಿ ನಿಂತಿದ್ದಾರೆ. ಗೆಳೆಯರೆ, ಕಮಲ್ನಾಥ್ ಇಂದಿರಾ ಗಾಂಧಿ ಅವರ 3ನೇ ಮಗನಂತಿದ್ರು. ಅವರು ಸಂಜಯ್ ಗಾಂಧಿ ಅವರ ಕ್ಲಾಸ್ಮೇಟ್ ಕೂಡ ಆಗಿದ್ರು. 1984ರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದಂತ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದ ಸಿಖ್ ಹತ್ಯಾಕಾಂಡದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಕಮಲ್ನಾಥ್. ಈ ಪ್ರಕರಣದಲ್ಲಿ ಕಮಲ್ನಾಥ್ ದಶಕಗಳ ಕಾಲ ಹೋರಾಟವನ್ನ ಕೂಡ ಮಾಡಿದ್ರು. ಗಾಂಧಿ ಕುಟುಂಬಕ್ಕೆ ತುಂಬಾನೇ ನಿಷ್ಠರಾಗಿದ್ದ ಕಮಲ್ನಾಥ್ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಪದವಿ ತಾನಾಗೆ ಒಲಿದು ಬಂದಿತ್ತು. ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೂಡ ಕಮಲ್ನಾಥ್ ಮಂತ್ರಿಯಾಗಿದ್ರು. ಇನ್ನು 2018ರಲ್ಲಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿಗಿಂತಲೂ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡ ನಂತರ ಅಲ್ಲಿ ಕಮಲ್ನಾಥ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಇದೆಲ್ಲದಕ್ಕೂ ಕಾರಣ ಆಗಿದ್ದು ಅವರಿಗೆ ಗಾಂಧಿ ಕುಟುಂಬದ ಬಗ್ಗೆ ಇದ್ದಂತಹ ನಿಷ್ಠೆ ಹಾಗೂ ಗಾಂಧಿ ಕುಟುಂಬಕ್ಕೆ ಕಮಲ್ನಾಥ್ ಮೇಲೆ ಇದ್ದಂತಹ ಪ್ರೀತಿ. ಆದರೆ ಒಂದೇ ಒಂದು ಸೋಲು ಈ ಎಲ್ಲವನ್ನು ನಾಶ ಮಾಡಿದೆ. ಈಗ ಕಮಲ್ನಾಥ್ ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅವರು ಇನ್ನು ಕೆಲವೇ ದಿನಗಳಲ್ಲಿ ಬಿಜೆಪಿಯನ್ನ ಸೇರ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಕಮಲ್ನಾಥ್ ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಲಾಗ್ತಿರೋ ಹೊತ್ತಲ್ಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಇದೆಲ್ಲ ಸುಳ್ಳು, ಕಮಲ್ನಾಥ್ ಎಲ್ಲೂ ಕೂಡ ಹೋಗೋದಿಲ್ಲ, ಅವರು ಕಾಂಗ್ರೆಸ್ ನಲ್ಲೇ ಉಳಿತಾರೆ, ಅಲ್ಲದೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಲ್ಲ, ಕಮಲ್ನಾಥ್ ಅವರು ಮಧ್ಯಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು, ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಕೇಂದ್ರದಲ್ಲಿ ಸಚಿವರಾಗಿದ್ರು. ಇಷ್ಟೆಲ್ಲಾ ಮಾಡಿದ್ರು ಕೂಡ ಅವರು ಪಕ್ಷವನ್ನ ಯಾಕೆ ಬಿಡ್ತಾ ಇದ್ದಾರೆ? ಅವರು ಪಕ್ಷವನ್ನ ಬಿಡೋದ್ರಲ್ಲಿ ಅರ್ಥವೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆದ್ರೆ ಈ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದ ಇಂತಹ ನಾಯಕರು ಪಕ್ಷವನ್ನ ಬಿಟ್ಟು ಹೋಗಿರೋದನ್ನ ನಾವು ಮರೆಯೋ ಹಾಗಿಲ್ಲ. ಕರ್ನಾಟಕದ ಮಟ್ಟಿಗೆನೆ ಕಾಂಗ್ರೆಸ್ ಪಾಲಿಗೆ ಶಕ್ತಿಯಾಗಿದ್ದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ, ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಗುಲಾಂ ನಬಿ ಆಜಾದ್, ಒಡಿಸ್ಸಾದ ಗಿರಿಧರ್ ಗಮಾಂಗ್, ಮಹಾರಾಷ್ಟ್ರದಲ್ಲಿನ ನಾರಾಯಣ್ ರಾಣೆ ಮತ್ತು ಅಶೋಕ್ ಚೌಹಾಣ್, ಉತ್ತರಾಖಂಡ್ನ ವಿಜಯ್ ಬಹುಗುಣ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಕಮಲ್ನಾಥ್ ಅವರ ಈ ನಿರ್ಧಾರ ಅಚ್ಚರಿಗೇನು ಕಾರಣ ಆಗ್ತಾ ಇಲ್ಲ.
ಇನ್ನು ಎರಡನೇದಾಗಿ ಅಶೋಕ್ ಚೌಹಾಣ್. ಗೆಳೆಯರೆ, ಇವರು ಕೂಡ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಂತವರು, 2 ಬಾರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ್ದವರು. ಇತ್ತೀಚೆಗಷ್ಟೇ ಇಂಡಿ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ವಿಷಯದಲ್ಲಿ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಆಗಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದವರು. ಆದ್ರೆ ದಿನ ಬೆಳಗಾಗೋದ್ರಲ್ಲಿ ಅಶೋಕ್ ಚೌಹಾಣ್ ಕಾಂಗ್ರೆಸ್ ಪಕ್ಷಕ್ಕೆ ಕೈಕೊಟ್ಟು ಕಮಲವನ್ನ ಮುಡಿದು ಬಿಟ್ಟಿದ್ದಾರೆ. ಗೆಳೆಯರೆ, ಅಶೋಕ್ ಚೌಹಾಣ್ ಮೂಲತಃ ರಾಜಕೀಯ ಕುಟುಂಬದಿಂದ ಬಂದವರು. ಇವರ ತಂದೆ ಶಂಕರರಾವ್ ಚೌಹಾಣ್ ಈ ಹಿಂದೆ ಕಾಂಗ್ರೆಸ್ನಿಂದ 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ಕೇಂದ್ರ ಸಚಿವರಾಗಿದ್ದವರು. ಆ ನಂತರದಲ್ಲಿ ಅಶೋಕ್ ಚೌಹಾಣ್ ಕೂಡ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಈಗ ಅಶೋಕ್ ಚೌಹಾಣ್ ತಮ್ಮ ಮಾತೃ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಅವರೀಗ ಬಿಜೆಪಿ ಪಕ್ಷವನ್ನ ಸೇರಿದ್ದಾರೆ. ಎಲ್ಲರಿಗೂ ಅವರವರ ರಾಜಕೀಯ ಭವಿಷ್ಯವೇ ಮುಖ್ಯ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇನ್ನು ಮಿಲಿಂದ್ ದಿಯೋರಾ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಯುವ ನಾಯಕ ಅಂತಲೇ ಖ್ಯಾತರಾಗಿದ್ದ ಮಾಜಿ ಸಚಿವ ಮಿಲಿಂದ್ ದಿಯೋರಾ ರಾಹುಲ್ ಗಾಂಧಿ ಅವರ ಟೀಮ್ ನಲ್ಲಿ ಇದ್ದವರು. ಮಿಲಿಂದ್ ದಿಯೋರಾ ತಂದೆ ಮುರಳಿ ದಿಯೋರಾ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ರು. 2004ರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 10,000 ಮತಗಳ ಅಂತರದಲ್ಲಿ ಬಿಜೆಪಿಯ ಜಯವಂತಿ ಬೆನ್ ಮೆಹ್ತಾ ಅವರನ್ನ ಸೋಲಿಸಿ ಲೋಕಸಭೆಯನ್ನ ಪ್ರವೇಶಿಸಿದ ಮಿಲಿಂದ್ ದಿಯೋರಾ ಆ ನಂತರದ ಚುನಾವಣೆಯಲ್ಲಿ ಗೆಲುವಿನ ಅಂತರವನ್ನ 1,12,000ಕ್ಕೆ ಏರಿಸಿಕೊಂಡ್ರು. ಮುಂಬೈ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು ಕೂಡ ಆಗಿದ್ದ ದಿಯೋರಾ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಗಾದಿಗೆ ರಾಜೀನಾಮೆ ಕೊಟ್ಟಾಗ ತಮ್ಮ ಅಧ್ಯಕ್ಷ ಗಾದಿಗೂ ಕೂಡ ರಾಜೀನಾಮೆಯನ್ನು ಕೊಟ್ಟಂತಹ ನಿಷ್ಠಾವಂತ ಕಾರ್ಯಕರ್ತ ಅಂತ ಅನ್ನಿಸ್ಕೊಂಡಿದ್ರು. ಆದ್ರೆ 2024ರ ಜನವರಿಯಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ನೀಡಿ ಏಕನಾಥ್ ಶಿಂದೆ ಬಣದ ಶಿವಸೇನಾ ಪಕ್ಷವನ್ನ ಅವರು ಸೇರ್ಕೊಂಡಿದ್ದಾರೆ. ಇಲ್ಲೂ ಕೂಡ ಮಿಲಿಂದ್ ದಿಯೋರಾಗೆ ತಮ್ಮ ರಾಜಕೀಯ ಭವಿಷ್ಯವನ್ನ ಗಟ್ಟಿಗೊಳಿಸಿಕೊಳ್ಳಬೇಕಾದ ಅಗತ್ಯ ಇದೆ. ಹಾಗಾಗಿನೇ ಅವರು ಏಕನಾಥ್ ಶಿಂದೆ ಬಣದ ಶಿವಸೇನೆಯನ್ನ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮಿಲಿಂದ್ ದಿಯೋರಾ ಮಾತ್ರ ತಾನು ಅಭಿವೃದ್ಧಿಯ ಪಥದಲ್ಲಿ ಸಾಗೋದಕ್ಕೆ ಕಾಂಗ್ರೆಸ್ನ ಬಿಡ್ತಾ ಇದ್ದೀನಿ, ಅಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ ಮೆರಿಟ್ಗೆ ಬೆಲೆ ಇಲ್ಲ, ಕೈಗಾರಿಕೋದ್ಯಮಿಗಳು ಹಾಗೂ ಬಿಸಿನೆಸ್ ಮನ್ಗಳ ಪಕ್ಷ ದೇಶ ವಿರೋಧಿಗಳಂತೆ ನೋಡ್ತಾ ಇದೆ ಅಂತ ಆರೋಪಿಸೋದ್ರ ಮೂಲಕ ರಾಹುಲ್ ಗಾಂಧಿ ಅವರು ಅದಾನಿ ಹಾಗೂ ಅಂಬಾನಿ ಅವರ ವಿರುದ್ಧ ಮಾತಾಡ್ತಾ ಇರೋದು ತಪ್ಪು ಅಂತ ಹೇಳಿ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಶಿವಸೇನೆಯನ್ನ ಸೇರ್ಕೊಂಡಿದ್ದಾರೆ. ಇನ್ನು ಬಾಬಾ ಸಿದ್ದಿಕಿ. ಗೆಳೆಯರೆ, ಮಹಾರಾಷ್ಟ್ರದ ಅಲ್ಪಸಂಖ್ಯಾತರಾಗಿದ್ದ ಬಾಬಾ ಸಿದ್ದಿಕಿ ಅವರು ಮೊನ್ನೆಯಷ್ಟೇ ಕಾಂಗ್ರೆಸ್ ಅನ್ನು ತೊರೆದು ಅಜಿತ್ ಪವಾರ್ ನೇತೃತ್ವದ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡಿದ್ದಾರೆ. ಬಾಂದ್ರಾ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದ ಸಿದ್ದಿಕಿ ಕಾಂಗ್ರೆಸ್ ಪಕ್ಷದ ಬಹುದೊಡ್ಡ ಆಸ್ತಿಯಾಗಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚೆಗೆ ನಡೀತಾ ಇರೋ ಬೆಳವಣಿಗೆಗಳಿಂದ ಬೇಸತ್ತು ಅವರು ಪಕ್ಷವನ್ನು ಬಿಟ್ಟು ಎನ್ಸಿಪಿಯನ್ನ ಸೇರ್ಕೊಂಡಿದ್ದಾರೆ. ಇದು ಮುಂಬೈನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದ ಬಾಬಾ ಸಿದ್ದಿಕಿ ಈಗ ಎನ್ಸಿಪಿ ಸೇರಿರೋದ್ರಿಂದ ಎನ್ಸಿಪಿಯ ಬಲ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇತ್ತೀಚೆಗೆ ಬರ್ತಾ ಇರುವಂತಹ ಮತ್ತೊಂದು ಸುದ್ದಿ ಅಂದ್ರೆ ಅದು ಕಾಂಗ್ರೆಸ್ನ ಹಿರಿಯ ನಾಯಕ ಮನೀಶ್ ತಿವಾರಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಸೇರ್ತಾರೆ ಅನ್ನೋದು. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕಮಲ್ನಾಥ್ ಬಿಜೆಪಿಯನ್ನು ಸೇರ್ತಾರೆ ಎನ್ನುವ ಊಹಾಪೋಹಗಳ ನಡುವೆನೆ ಮನೀಶ್ ತಿವಾರಿ ಕೂಡ ಬಿಜೆಪಿಯನ್ನು ಸೇರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಮನೀಶ್ ತಿವಾರಿ ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಹಾಗೂ ಕಾಂಗ್ರೆಸ್ನಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ತರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಅಲ್ಲದೆ ಪಕ್ಷದ ರೆಬಲ್ ನಾಯಕ ಅಂತಲೂ ಕೂಡ ಗುರುತಿಸಿಕೊಂಡಿದ್ರು. ಇಷ್ಟಾದ್ರೂ ಅವರು ಪಕ್ಷವನ್ನ ಬಿಟ್ಟಿರಲಿಲ್ಲ. ಆದ್ರೆ ಈಗ ಮನೀಶ್ ತಿವಾರಿ ಪಕ್ಷವನ್ನ ಬಿಡ್ತಾರೆ ಅನ್ನೋ ಊಹಾಪೋಹಗಳು ಎದ್ದಿವೆ. ಗೆಳೆಯರೆ, ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್ ಕೂಡ ಬಿಜೆಪಿಗೆ ಸೇರುವ ಹಿಂದಿನ ದಿನ ಕೂಡ ತಾನು ಕಾಂಗ್ರೆಸ್ ಬಿಡೋದ್ರ ಬಗ್ಗೆ ಎಲ್ಲೂ ಕೂಡ ಸುಳಿವನ್ನ ಬಿಟ್ಕೊಟ್ಟಿರಲಿಲ್ಲ. ಆದ್ರೆ ಮಾರನೇ ದಿನ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಕಮಲವನ್ನ ಮುಡಿದಿದ್ರು. ಹೀಗಾಗಿ ಕಮಲ್ನಾಥ್ ಅವರ ಮುಂದಿನ ನಡೆ ಏನು ಅನ್ನೋದನ್ನ ಊಹಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹೀಗೆ ಚುನಾವಣೆ ಹತ್ತಿರ ಇರುವಾಗಲೇ ಸಾಕಷ್ಟು ನಾಯಕರು ಪಕ್ಷವನ್ನ ಬಿಡ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಹಿನ್ನಡೆ ಅಂತಲೇ ಹೇಳಲಾಗ್ತಾ ಇದೆ. ಇಷ್ಟಾದ್ರೂ ಕೂಡ ರಾಹುಲ್ ಗಾಂಧಿ ಇದರಿಂದ ಪಕ್ಷಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ, ಯಾರಿಗೆ ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗ್ಲಿ, ಪಕ್ಷ ಈ ನಾಯಕರಿಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ, ಆದ್ರೆ ನಾಯಕರು ಮಾತ್ರ ಪಕ್ಷವನ್ನ ದೂರ್ತಾ ಬೇರೆ ಬೇರೆ ಪಕ್ಷಗಳಿಗೆ ಸೇರಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಗೆಳೆಯರೆ, ಹಾಗೆ ನೋಡಿದ್ರೆ ಈ ಹಿಂದೆ 2020ರ ಮಾರ್ಚ್ ನಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು 22 ಶಾಸಕರ ಜೊತೆಯಲ್ಲಿ ಬಿಜೆಪಿ ಪಕ್ಷವನ್ನ ಸೇರ್ಕೊಂಡಿದ್ರು. ಇನ್ನು ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಕೂಡ ಕಾಂಗ್ರೆಸ್ ಪಕ್ಷ ತಮ್ಮನ್ನು ನಡೆಸಿಕೊಂಡಂತಹ ರೀತಿಗೆ ಬೇಜಾರಾಗಿ ಪಕ್ಷವನ್ನು ಬಿಟ್ಟು ಬಿಜೆಪಿಯನ್ನು ಸೇರ್ಕೊಂಡ್ರು. ಅವತ್ತು ಅಮರಿಂದರ್ ಸಿಂಗ್ ಅವರನ್ನ ಕೆಳಗಿಳಿಸಿ ಚರಣ್ಜಿತ್ ಚೆನ್ನಿ ಅವರನ್ನ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಯನ್ನಾಗಿ ಮಾಡಿತು. ಹೀಗಾಗಿ ಅಮರಿಂದರ್ ಸಿಂಗ್ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಆ ನಂತರ ಬಿಜೆಪಿಯನ್ನು ಸೇರ್ಕೊಂಡ್ರು. ಇನ್ನು ಗುಲಾಂ ನಬಿ ಆಜಾದ್ ಕೂಡ
ಕಾಂಗ್ರೆಸ್ ಪಕ್ಷದ ವಿರುದ್ಧ ಬೇಸರ ಮಾಡಿಕೊಂಡು ಪಕ್ಷವನ್ನ ತೊರೆದು ತಮ್ಮದೇ ಆದ ಹೊಸ ಪಕ್ಷವನ್ನ ಕಟ್ಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕ ಕಪಿಲ್ ಸಿಬಾಲ್ ಕೂಡ 2022ರ ಮೇನಲ್ಲಿ ಕಾಂಗ್ರೆಸ್ ಅನ್ನ ತೊರೆದಿದ್ದಾರೆ. ಕಪಿಲ್ ಸಿಬಾಲ್ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ರು, ಕೇಂದ್ರ ಸಚಿವರಾಗಿದ್ರು, ಅಲ್ಲದೆ ಗಾಂಧಿ ಕುಟುಂಬದ ಅತ್ಯಂತ ಆಪ್ತ ಅಂತಲೂ ಕೂಡ ಅನಿಸಿಕೊಂಡಿದ್ರು. ಆದ್ರೆ 2019ರ ಚುನಾವಣೆಯ ನಂತರ ಗಾಂಧಿ ಕುಟುಂಬ ಕಾಂಗ್ರೆಸ್ನ ನಾಯಕತ್ವದಿಂದ ಕೆಳಗಿಳಿದು ಇತರ ಅರ್ಹ ವ್ಯಕ್ತಿಗಳಿಗೆ ಪದವಿಯನ್ನ ಬಿಟ್ಟುಕೊಡ್ಬೇಕು ಅಂತ ಬಹಿರಂಗವಾಗಿ ಹೇಳಿದ ಗುಂಪಿನ ಜೊತೆ ಕಪಿಲ್ ಸಿಬಾಲ್ ಗುರುತಿಸಿಕೊಂಡಿದ್ರು. ಇದು ಪಕ್ಷದಲ್ಲಿ ಸಂಘರ್ಷಕ್ಕೆ ಕಾರಣ ಆಯಿತು. ಈ ಕಾರಣದಿಂದ ಕಪಿಲ್ ಸಿಬಾಲ್ ಕಾಂಗ್ರೆಸ್ ಪಕ್ಷದಿಂದ ಹೊರ ಬಂದ್ರು. ಉತ್ತರ ಪ್ರದೇಶದಲ್ಲಿ ಸ್ವತಂತ್ರವಾಗಿ ರಾಜ್ಯಸಭೆಗೆ ಸ್ಪರ್ಧಿಸಿದ್ರು. ಅಲ್ಲಿ ಸಮಾಜವಾದಿ ಪಕ್ಷದ ಸಹಾಯದಿಂದ ಗೆದ್ದು ರಾಜ್ಯಸಭೆಯನ್ನು ಕೂಡ ಪ್ರವೇಶ ಮಾಡಿದ್ರು. ಗೆಳೆಯರೆ, ಲೋಕಸಭಾ ಚುನಾವಣೆಗೆ ಇನ್ನು ಕೆಲವು ತಿಂಗಳಿದೆ. ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನ ಗಟ್ಟಿಗೊಳಿಸಬೇಕಾದಂತಹ ಒತ್ತಡ ಕಾಂಗ್ರೆಸ್ ಪಕ್ಷಕ್ಕಿದೆ. ಆದರೆ ಕಾಂಗ್ರೆಸ್ನಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಈಗ ಪಕ್ಷಕ್ಕೆ ಶಾಪವಾಗುವ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಒಂದು ಕಡೆ ಮಿತ್ರ ಪಕ್ಷಗಳು ಕಾಂಗ್ರೆಸ್ಗೆ ಕೈ ಕೊಡ್ತಾ ಇವೆ, ಮತ್ತೊಂದು ಕಡೆ ಹಿರಿಯ ನಾಯಕರು ಹಾಗೂ ನಂಬಿಕಸ್ಥ ನಾಯಕರೇ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ವಿರೋಧ ಪಕ್ಷಗಳ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಇದು ಗೆಳೆಯರೆ, ಕಾಂಗ್ರೆಸ್ ಪಕ್ಷದಿಂದ ಹೊರ ಹೋಗ್ತಿರುವ ಹಿರಿಯ ನಾಯಕರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.